ಡೆವಲಪ್ಮೆಂಟ್ 3-4 ದಿವಸ ಏನೇನಾಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ ನೋಡೋಣ. ಸರ್, ವೇಣುಗೋಪಾಲ್ ಅವರು ನಿಮ್ಗೆ ಫೋನ್ ಮಾಡಿದ್ರು KPC ಅಧ್ಯಕ್ಷ ವಿಚಾರಕ್ಕೆ, ಹೌದಾ ಸರ್? ಹಾಂ, ಚರ್ಚೆ ನಡೆದಿದೆ. ಅದು CM ಅವ್ರಿಗೆ ಹೇಳಿದ್ದೀವಿ, CM ಅವ್ರಿಗೆ. ಅವರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನ ಜೊತೆಗೆ KPCC ಕೊಡುಗೆ ಅಂತನಾ, ಹೆಂಗೆ ಸರ್? ಇಲ್ಲ, ಅದನ್ನು DCM CM ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಪಿಸಿದ್ದೀವಿ ಯಾವ ರೀತಿ ಇರಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರು ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಅಂತ ಮುಂದೆ. ಮೊನ್ನೆ ಹೇಳಿದ್ವಿ, ಅವ್ರಿಗೆ ಹೇಳಿದ್ದೀವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷರಿಗೂ ಹೇಳಿದ್ದೀವಿ. ಸೊ ಬಂದಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗ್ಗೆ ಹೇಳಿದೆ, ನಾಳೆ CLP ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ್ದು ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ. ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರೋ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು, 2 ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗಬೇಕು ಅಂತಿರೋ ಯಾವುದ್ರ ಹೆಚ್ಚುವರಿ DCM? ಇಲ್ಲ, DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದ್ದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ. ಚುನಾವಣೆ ಅದು ಒಂದು ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದಿಟ್ಕೋಬೇಕಲ್ಲ, ಅದು ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ನಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಸರ್, ಸಿದ್ದರಾಮಯ್ಯನವರ ಬೆನ್ನಿಗೆ ಅವರ ಜೊತೆಗಿದ್ದಂತಹ ಆಪ್ತರು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಬೇಕಿತ್ತು ಅನ್ನೋಂಥ ಅಭಿಪ್ರಾಯ ಇದೆ ಸರ್. ಅಂದ್ರೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಸಿದ್ದರಾಮಯ್ಯನವರು ಮುಂದುವರಿಸಿ ಅಂತ ಹೇಳಬೇಕಿತ್ತು ಅಂತ. ಪಾಳೆಯವನ್ನು ಚೇಂಜ್ ಮಾಡಿದ್ರು. ಸಿದ್ದರಾಮಯ್ಯನವ್ರ ಪಾಳೆಯಿಂದ DK ಪಾಳೆಗೆ ಕೆಲವರು ಜಂಪ್ ಆದರು. ಇಲ್ಲ, ಈ ಕಡೆ ಜಂಪ್ ಆಗೋದು ಏನು, ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯಿತು ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡ್ರು. ಇದ್ರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪೋ ಅಷ್ಟೇ. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಹಂತಲ್ಲಿ ಆಗಿದೆ, ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲಿ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ, ಇನ್ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೊಗೊಂಡಾಗ ಪ್ರಶ್ನೆ ಬರೋದಿಲ್ಲ. ಅದು ಸಿದ್ದರಾಮಯ್ಯನವ್ರ ವಿರುದ್ಧ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಅದೆಲ್ಲ ಸುಳ್ಳು, ಯಾರೂ ಮಾಡಿಲ್ಲ. 37 ಜನ ಮಾಡ್ರೆ ಮತ್ತು 200 ಜನ ಅವ್ರ ಅಭಿಪ್ರಾಯ ಬೇಡ. 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳಬೇಕಲ್ಲ. ಹಂಗೆ ಸುಮ್ಮನೆ ಯಾರೋ ಅದು ಹಾಕಿದಾನಂತೆ ಅದೇ ಚರ್ಚೆ ಬೇಡದು. ಮತ್ತು ಅವರೇ ಹೀರೋ ಅದಲ್ಲ, 37 ಜನ 200 ಜನ ಗೆಲ್ಲೋದ್ರದ್ದು ಪ್ರಶ್ನೆ. ಅದೆಲ್ಲ ಸುಳ್ಳು, ಯಾರೋ ಒಬ್ಬರ ಹಾಕಿದಾರೆ ವಾಟ್ಸಪ್ದಲ್ಲಿ ಟ್ವೀಟ್ ಮಾಡ್ಯಾರಂತ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ. ಅದರಲ್ಲಿ ಸರ್, ಈಗ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಕಾಂಗ್ರೆಸ್ಗೆ ಕಾಡಲ್ವ ಸರ್? ಅಂದ್ರೆ ಹಿಂದವರ್ಗನ ಹೇಗೆ ಒಟ್ಟಾಗಿರ್ತೀರಿ ಸರ್? ಇರ್ತಲ್ಲ, ಅವ್ರು ಹೇಳಿದ್ರಲ್ಲ 28 ನಾ ಇರ್ತೀನಿ ಅಂತಾರೆ. ಅಲ್ಲಿ ಅವರಿಗೆ ಮತ್ತೊಬ್ಬರು ಅವ್ರ ಜಾಗ ತುಂಬಬೇಕು. ನಮಗೆ ಅವ್ರು ಇಲ್ಲೇ ಮುಖ್ಯ, ರಾಜ್ಯಕ್ಕೆ ಅವ್ರು ಮುಖ್ಯ, ನಮಗೆ ರಾಜ್ಯಕ್ಕೆ ಮುಖ್ಯ. ಅದಕ್ಕೆ ಅವ್ರಿಗೆ ಇಲ್ಲೇ ಇರಬೇಕಂತ ಅವ್ರು ಹೇಳಿದ್ದಾರೆ, ನಾವು ಅದನ್ನೇ ಬಯಸ್ತೀವಿ. ಬಳಸ್ಕೋತೀವಿ, ಇನ್ನೂ ಟೈಮ್ ನೋಡೋಣ. ಈ ಮುಗಿಲಿದು ಹೊಸ CM ಆಗಲಿ, ಆದ್ಮೇಲೆ ಮಂತ್ರಿಮಂಡಲ ಆಗಲಿ, ಆದಮೇಲೆ ಕಾಲ ತಕ್ಕ ಸಂದರ್ಭ ತಕ್ಕ ಬಳಸ್ಕೋತೀವಿ. ಕ್ಯಾಬಿನೆಟ್ DK ಶಿವಕುಮಾರ್ ಹೇಳಿದ ರೀತಿ ಇರುತ್ತೋ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇರ್ತಾರೋ, ಹೆಂಗೆ ಸರ್? ಕ್ಯಾಬಿನೆಟ್ ಹೈಕಮಾಂಡ್ ಫುಲ್ ಕಂಟ್ರೋಲ್ ತಗೊಳ್ಳುತ್ತೆ. ಎಲ್ಲರೂ ಇರ್ತಾರೆ, ಅಧ್ಯಕ್ಷರು ಮುಖ್ಯಮಂತ್ರಿ ಅವ್ರಿಗೆ ತಮ್ಮದೇ ಅಂತ ಸ್ವತಂತ್ರ ಇರುತ್ತೆ, ಮಂತ್ರಿ ಯಾರು ಆಗ್ಬೇಕಂತ. ಸಿದ್ದರಾಮಯ್ಯಗೆ ಆ ಚಾಯ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ಆಯ್ಕೆ ಮಾಡಿದ್ರೆ ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಅದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆಯಾ ಸರ್? ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ಕೊಡ್ತೀನಿ ಅಂತಿದ್ರು, ಸಡನ್ ಆಗಿ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಹಿಂದೆ ಬಗೆಹರಿಸಕ್ಕಾಗಲಿಲ್ಲ ಸರ್ 4-5 ರಾಜ್ಯಗಳ ಇದೇ ಥರದ ಪರಿಸ್ಥಿತಿಯನ್ನು. ಕರ್ನಾಟಕ ವಿಚಾರದಲ್ಲಿ ಬಂದಾಗ ಸ್ಮೂತ್ ಆಗಾಯಿತು ಅಂತ ಸರ್. ಸಿದ್ದರಾಮಯ್ಯವ್ರು ಮಾತು ಕೊಟ್ಟಿದ್ರು, ಅವ್ರು ಮೊದಲೇ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಇಳಿತು ಅಂತ ಹೇಳಿದರು, ಅವ್ರು ಹೇಳಿದ್ರು ಇಳಿತಾರೆ ಅಷ್ಟೇ. ಅದರಲ್ಲಿ ಏನು
ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ. ಪದೇ ಪದೇ ಹೇಳಿದ್ರು ಅವ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಯಾವುದು ಹೇಳ್ತಾರೆ 1 hour ಇವರೆಲ್ಲ ತಿಳಿದ್ರು. ಅವ್ರು ಹೇಳಿದಾಗ 2 ಸಲ ಕೊಟ್ಟರು ಅಷ್ಟೇ. ಸರ್ ಕೆಪಿಸಿ ಅಧ್ಯಕ್ಷರಾದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರೆಡಿ ಇದೆಯಾ ಸರ್ ಚಿತ್ರಣ? ಯಾಕೆಂದ್ರೆ ಎಲ್ಲರನ್ನೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ಬೇಕು. ನೋಡೋಣ, ಇನ್ನೂ ಬಂದು ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವ್ರು ಬರಲಿ ಮಧ್ಯಾಹ್ನ. ಅವರು ರಾಹುಲ್ ಗಾಂಧಿ ಜೊತೆ ಸೋನಿಯಾ ಅವ್ರ ಜೊತೆ ಏನು ಮಾತಾಡಿದ್ರೆ ಗೊತ್ತಿಲ್ಲ. ಮಾತಾಡ್ಮೇಲೆ ಚರ್ಚೆ ಮಾಡಿದ್ಮ್ಯಾಗ ಅದು ನಾಳೆ ಹೆಂಗಾರು CLP ಸಭೆ ಇದೆ ನಾಳೆ. ಅಧಿಕೃತ ಆಯ್ತು ಸರ್ ಅದು? ಅಧಿಕೃತ ಇಲ್ಲ, ನಾಳೆ ಅಂತ ಅಷ್ಟೇ ಹೇಳಿ. ನಾಳೆ ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ, ನಾಳೆ ಮಾಡ್ತಾರೆ. ಅಲ್ಲಿ ಕೂಡ ಚರ್ಚೆ ಆಗ್ತದೆ, ಭಾಳಷ್ಟು ವಿಷಯ ಚರ್ಚೆ ಮಾಡ್ತೀವಿ ಅಲ್ಲಿ. ಸರ್, ಈಗ KPCC ಅಧ್ಯಕ್ಷರಾದ್ರೆ DK ಶಿವಕುಮಾರ್ ಪ್ಯಾಟ್ರನ್ನೇ ಆಗಬೇಕು ಅನ್ನೋದೇನಾದ್ರೂ ಇದೆಯಾ? ಯಾವುದ್ರೆ ಅಂದ್ರೆ ಮಿನಿಸ್ಟ್ರಿ ಇರಬೇಕು, ಈ ಕಡೆ KPCC ಇರಬೇಕು. ಅದೆಲ್ಲ ಅದೇ ಹೇಳೋದು. ಇವತ್ತು ಬೆಳಗ್ಗೆ ಮಾತಾಡ್ಕೊಂಡು ಬರ್ತಾರೆ, ಅಲ್ಲೇ ಗೊತ್ತಾಗೋದ್ರೆ ಅದೇ ಇರ್ತೈತೆ ಅಥವಾ ಇಲ್ಲ ಬೇರೆ ಇರ್ತೈತೆ. ಸೊ ಇಬ್ಬರು ಜೊತೆಯಲ್ಲಿದ್ದಾರೆ, CM ಸಿದ್ದರಾಮಯ್ಯ ಅವರು ಇದ್ದಾರೆ, ಪ್ಲಸ್ ಅಧ್ಯಕ್ಷರು ಇದ್ದಾರೆ. ಸ್ಪೆಸಿಫಿಕ್ಕಾಗಿ PCC ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಸರ್ ಓನ್ಲಿ PCC ಆದ್ರೆ ತಾವು ಒಪ್ಕೋತೀರಾ ಸರ್? ಇಲ್ಲ, ಅದಕ್ಕೆ ನೋಡೋಲ್ಲ, ಅವ್ರು ಬಂದು ಏನು ಹೇಳ್ತಾರೆ ಅದ್ರ ಮ್ಯಾಗ ಮುಂದೆ ಅವಲಂಬನೆ. ಅಲ್ಲ ಸರ್, ತಮ್ಮ ಅಭಿಪ್ರಾಯ? ಅಲ್ಲ, ಅವ್ರು ಹೇಳ್ಬೇಕಲ್ಲ, ಏನು ನಮ್ಮ ಚರ್ಚೆ ಮಾಡೋದು ನನಗೆ ಗೊತ್ತಿಲ್ಲ. ಅವ್ರು ಬರಲಿ, ಬಂದ ಮ್ಯಾಗ ಏನು ಮಾತಾಡ್ತೀವಿ. ನಿಮ್ಗೆ ಎರಡನ್ನೂ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ವಿಶ್ವಾಸ ಮತ್ತೆ ಅದು ಬೇಕು ಅಂತ ಅನಿಸಿದೆಯಾ? ಅಗತ್ಯತೆ ಇದೆ. ಅಗತ್ಯತೆ ಇದೆ. ಇನ್ನು ನಮ್ಗೆ ಕೊಡ್ತಾರಂತೇಳಿ ಹೇಳ್ಯಾರ, ಅವ್ರು ಹೇಳಿಲ್ಲ. ನೀವು ಈಗ ಸುರ್ಜೇವಾಲ ಅವರು 3 ಹೆಸರು ತಗೊಂಡೋಗಿದ್ರಂತಲ್ಲ ಸರ್ ನಿನ್ನೆ, ಮಹದೇವಪ್ಪ, ಪರಮೇಶ್ವರ್ ನಿಮ್ದು. ಈಗ ನಮ್ಗೆ ಕೊಡ್ತಾರೆ ಅಂದ್ಮ್ಯಾಗ ನಾವು ಹೇಳ್ಬೋದು. ಇನ್ನೂ ಕೊಡ್ತಾರೆ ನಮ್ಗೇನು ಹೇಳಿಲ್ಲ, ಯಾರು ಕೇಳಿಲ್ಲ, ನಮಗೆ ಹೇಳಿಲ್ಲ. ಸಿದ್ದರಾಮಯ್ಯನವರ ಆಶೀರ್ವಾದ ಇರುತ್ತಾ ಸರ್ ತಮಗೆ? ಎಲ್ಲರೂ ಇರ್ತೈತಿ. ನಿಮ್ಮ ಜೊತೆ ಈಗ ಪರಮೇಶ್ವರ್, ಮಹದೇವಪ್ಪ ಹೆಸರು ಕೂಡ ಇದೆಯಾ ಅಂತ ಇದ್ದಾರೆ ಸರ್ ಈಗ? ಅದನ್ನೇ ಹೇಳ, ಮತ್ತೆ ಅದಕ್ಕೆ ಇನ್ನೂ ನನಗೆ ಕೇಳಿಲ್ಲ ಅಂತ ಅದಕ್ಕೆ ಹೇಳಿದ್ರೆ ನನ್ನ ಇನ್ನೂ ಅವ್ರಿಗೆ ವೇಣುಗೋಪಾಲ್ ಕರೆ ಮಾಡಿದಾಗ ಏನೆಲ್ಲ ಮಾತಾಡಿದ್ರು ಸರ್? ಕ್ಲಾರಿಟಿ ಇಲ್ವಾ ಸರ್? ಇಲ್ಲ, CM ಅವ್ರು ಮಾತಾಡ್ತಾರೆ ಅಂತ ಅಷ್ಟು ಹೇಳಿದೆ. ಅದ್ರ ಬಗ್ಗೆ CM ಅವ್ರು ಅಲ್ಲೇ ಬಂದಿದ್ದಾರೆ, ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ ಅದು ಅಷ್ಟು ಹೇಳಿದೆ ನಾನು. ಸೊ ಇಷ್ಟು ನಡೆದಂಥ ಸರ್ ಇನ್ನೊಂದು ಸರ್, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ನಂಬಿ ಅಂದ್ರೆ ಈ ವಿಷಯದಲ್ಲಿ ಅವರಿಗೆ ಹಿಂದೆಯೂ ನ್ಯಾಯ ಆಗಿತ್ತು, ಈಗಲೂ ಮತ್ತೆ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಅವಕಾಶ ಬರಲಿಲ್ಲ, ಅವ್ರಿಗೆ ಮತ್ತೆ ಅನ್ಯಾಯ ಆಯಿತು. ಅದೇ ಹೇಳಲಿಕ್ಕೆ ಎಲ್ಲರಿಗೂ CM ಆಗಲಿಕ್ಕಾಗಲ್ಲ, ಎಲ್ಲರೂ PCC ಆಗಲಿಕ್ಕಾಗಲ್ಲ. ಭಾಳ ಜನ ಲೈನಲ್ಲಿ ಇದ್ದಾರೆ, ಎಲ್ಲರೂ ಆಗಲಿಕ್ಕಾಗಲ್ಲ. ಅವಕಾಶ ಕೆಲವು ಬಂದು ಸಿಗ್ತೈತಿ, ಅಷ್ಟಕ್ಕೆ ರೀ ಸಮಾಧಾನ ಪಡಬೇಕು ನಾವು. ಇಲ್ಲ ಹೋಗಿಲ್ಲ. ಅಲ್ಲ ಸರ್, ಯಾಕೆಂದ್ರೆ ಪರಮೇಶ್ವರ್ ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಎಲ್ಲೋ ಸಿದ್ದರಾಮಯ್ಯ ನನ್ನ ಹೆಸರು ಹೇಳ್ಬಿಡ್ತಾರೆ ಅಂತ. ಸಿದ್ದರಾಮಯ್ಯ ಅವಕಾಶನೇ ಸಿಗ್ಲಿಲ್ವಾ ಅಂತ ಥರ್ಡ್ ಪಾರ್ಟಿ ಹೆಸರು ಹೇಳಕ್ಕೆ? ಥರ್ಡ್ ಪಾರ್ಟಿ ಹೆಸರು ಹೇಳಕ್ಕೆ ಸಿದ್ದರಾಮಯ್ಯಗೆ ಅವಕಾಶನೇ ಸಿಗ್ಲಿಲ್ವಾ ಅವ್ರಿಗೆ ಅಂತ? ಅದೇ ಹೇಳಿದ್ರಲ್ಲ, 3 ವರ್ಷದಿಂದ ಆಗಿದಂಥ ಒಪ್ಪಂದು, ಶಿಮ್ಲಾ ಒಪ್ಪಂದು, ತಾಸ್ಕಂಡು ಒಪ್ಪಂದು ಅಂತ ಹೇಳ್ತಾರಲ್ಲ, ಹಂಗೆ ಅವಾಗ ಒಪ್ಪಂದ ಆಗಿದೆ ಅದು. ಹಿಂಗಾಗಿ ಅದಕ್ಕೆ ಬೇರೆ ಕರೆಕ್ಷನ್ ಮಾಡಲಿಕ್ಕೆ, ಇನ್ಕ್ಲೂಡ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಆ ಒಪ್ಪಂದ ಪ್ರಕಾರ ಅದು ಮುಗಿದಿದೆ ಅಷ್ಟೇ. ಸರ್, ನೀವು ಇಂದ ಮೂಮೆಂಟ್ ಇಂದ ಸಿದ್ದರಾಮಯ್ಯನವ್ರ ಜೊತೆಗಿದ್ದೀರಾ ಸರ್. ಅವರ ರಾಜಕೀಯ ಈ ಒಂದು ಸ್ಟೆಪ್ ಡೌನ್ ಆಗಿರೋದು ಯಾವ ರೀತಿಯಾಗಿ ನೋಡ್ತೀರಾ ಸರ್ ಅದು? ಅವ್ರಿಗೆ ಸ್ಟೆಪ್ ಡೌನ್ ಆಗಲೇಬೇಕು. ಹಿಂದಿಲ್ಲ, ಇನ್ನು 2 ವರ್ಷ ನಂತರ ಆಗಲೇಬೇಕಿತ್ತು. ಇನ್ನು 2 ವರ್ಷ ಇರ್ತದೆ ಅಂತ ಹೇಳಿದ್ರು. ನಂತರ ಈ ಸಮಸ್ಯೆ ಬರ್ಬೋದು, ಈಗ ಬಂದಿದೆ. ಸೊ ನಮಗೆ 2 ವರ್ಷ ಸರ್ಕಾರ ಇದೆ, ಅಧಿಕಾರದಲ್ಲಿದ್ದೀವಿ. ಅದನ್ನು ಗ್ಯಾಪ್ ಫಿಲಪ್ ಮಾಡಲಿಕ್ಕೆ, ಅವ್ರ ಸಜೆಷನ್ ತೊಗೊಳ್ಳಿಕ್ಕೆ ಮಾಡಿ ನಾವು ಕಟ್ಟಲೇಬೇಕು. ಆರಿಸಿದ್ರು, ಮೊಯ್ಲಿ ಇದ್ದರು, ಬಂಗಾರಪ್ಪನ ಬಂದರು, ಸಿದ್ದರಾಮಯ್ಯ ಬಂದರು, ಸಿದ್ದರಾಮಯ್ಯ ನಂತರ ಮತ್ತೊಬ್ಬರು ಹಂಗೆ ಅದು ಕಂಟಿನ್ಯೂಷನ್ ಅದು. ಸೊ ಆ ಥರ ನಾವು ಅದಕ್ಕೆ ರೆಡಿ ಇರಬೇಕಾದಿತ್ತು ಆ ಸಂದರ್ಭ ಸನ್ನಿವೇಶಕ್ಕೆ. ಹೇಳಿದ್ರೆ ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟು. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಇಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತೊಗೊಳ್ಳಿಕ್ಕೆ ಆದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಸ್ಥಾನ ತುಂಬ ಪ್ರಯತ್ನ ಮಾಡ್ತೀರಾ ಸರ್? ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಹಿಂದ ಧ್ವಜ ನಿಮ್ಮ ಕೈಯಲ್ಲಿ ಬರಲ್ಲ ಸರ್? ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರೋ 5 ನಾಯಕರು ಉದಯ ಆಗಲೇಬೇಕು. ಸೊ ಅದ್ರ ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಇನ್ನು ಹೊಸ ಅಧ್ಯಾಯ ಪ್ರಾರಂಭ ಆಗಿ ನಾಳಿಂದ, ಸೋಮವಾರದಿಂದ. ಸೋಮವಾರನೇ ಪ್ರಮಾಣ ವಚನ ಸರ್?
ಇವಾಗ ನೋಡ್ಬೇಕು ನಮ್ಮ ಹೊಸ ಸಿ ಎಮ್ ಯಾವ ಡೇಟ್ ಫಿಕ್ಸ್ ಮಾಡ್ತಾರೋ ಯಾವ ಕಡೆ ಮಾಡ್ತಾರೋ ನೋಡ್ಬೇಕು ಏನಾದ್ರು. ಸರ್ ಈಗ KPCC ತಾವು ವಹಿಸ್ಕೊಂಡ್ರೆ ಅಲ್ಲಿ ಮೊನ್ನೆ ಅಷ್ಟೇ ಪದಾಧಿಕಾರಿ ಒಂದಷ್ಟು ಜನಕ್ಕೆ ಹೋಗಿ ಕೊಟ್ಟಿದ್ದಾರೆ, ಶಫಲ್ ಮಾಡಬೇಕು, ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡಬೇಕು, ಅವ್ರಿಗೆ ನಿಗಮಮಂಡಳಿ ಭರ್ತಿ ಮಾಡಬೇಕು, ಈ ಥರದ್ದೆಲ್ಲ ದೊಡ್ಡ ಟಾಸ್ಕ್ ಇದೆ ಸರ್. ನೋಡೋಣ, ಇದೆಲ್ಲ ಬಗ್ಲಿ ಫಸ್ಟ್ ಇದು ಇನ್ನೂ ಅನೌನ್ಸ್ ಆಗಲಿ, ಬರಲಿ, ಎಲ್ಲ ಹಿರಿಯರಿದ್ದಾರೆ, ಚರ್ಚೆ ಮಾಡಿ ಅದ್ರ ಬಗ್ಗೆ ಇದೇನಾದ್ರು ಪರಿಹಾರ ಹುಡ್ಕೊಂಡು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಾ ಹಿಂದಿ ಮೇಲೆ ಎಲ್ಲಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.